ಕುಡ್ದು ಬಂದು ಬೈಕ್ ಬಂದಂಗೆ ಮಾತಾಡ್ತೀಯ ಇಲ್ಲಿ ನೋಡು ನೀನು ಆಡದ ತಿಕ್ಲಾಡ್ದಂಗೆ ಆಡ್ತೀಯ ತಿಕ್ಕಲ್ ಸೊಬ್ಬ ಕುಡ್ದು ಬಂದು ಬೈಕ್ ಬಂದಂಗೆ ಮಾತಾಡ್ತಾನೆ ಲೋಪರ್ ನನ್ನ ಮಗ. ನಾನು ನೋಡಕ್ಕೆ ನಿಂತ್ಕೊಂಡಿದ್ದು ಅಲ್ಲಿ ಆ ಸ್ವಾತಿ ಎಂಬಳು ಅವ್ರ ಅಮ್ಮೆಯರ ಮನೆಗೆ ಬಂದ್ಲು. ಆ ಸ್ವಾತಿ ಬಂದಿದ್ದಾಳೋ ಇಲ್ವೋ ಅಂತೇಳಿ ನಾನು ನೋಡೋಣ ಅಂತ ನಿಂತ್ಕೊಂಡೆ. ಗೊತ್ತು ಕಣೆ ಸುಮ್ಮನಿರಲ್ವೋ ಅಪ್ಪ ಮನೆ ನನಗೆ ಎಲ್ಲ ಗೊತ್ತೈತೆ ಅಲ್ಕ. ನಾನು ನಿನ್ನ ತೆಗೆದು ಹೊಡೆದು ಬಿಡ್ತೀನಿ ನೀನು ಅಜ್ಜಿ. ಗೊತ್ತೈತೆ ಕಣೆ ಅವ್ನು ನೀನು ಇಟ್ಕೊಂಡಿದ್ಯಾ ಅಂತ ಗೊತ್ತೈತೆ ಕಣೆ. ನೀನು ಏನೇನು ಮಾಡ್ತಾ ಇದೀಯ, ನೀನು ಮೋಸ ಮಾಡ್ತಾ ಇದೀಯ, ಮೋಸಗಾತಿ ಅಂತ ಗೊತ್ತು ಕಣೆ. ಏಯ್ ನೀನು ಕುಡ್ದು ಬಂದು ನನ್ನ ಮೇಲೆ ಸುಮ್ಮನೆ ಮನ ಪಟ್ಟು ಸರಿಯಾಗೋದಿಲ್ಲ ನೋಡು. ನಾನು ಅಲ್ಲಿ ನಿಂತ್ಕೊಂಡಿದ್ದು ಆ ಸ್ವಾತಿ ನೋಡಕ್ಕೆ. ಓ ನೋಡಿ ಸುಮ್ಮನಾರ ಒಳಕ್ಕೆ ನಡಿ. ದಾರೆ ನಿಂತ್ಕೊಂಡು ಮಾತಾಡೋದು ನೋಡು. ನಡಿ ಒಳಕ್ಕೆ ನಡಿ ಸುಮ್ಮನೆ. ಓ ಏನಿಲ್ಲ ನೋಡಿ ಜಾಡ್ಸ್ ಹೊಡೆದು ಬಿಡ್ತೀನಿ. ಒಳಕ್ಕೆ ಬಾ ಅಂತ ಹೇಳ್ತಾ ಇರೋದು. ಒಳಕ್ಕೆ ಬಾ ಫಸ್ಟು. ಬರಲ್ವೇ ಒಳಕ್ಕೆ ಬರಲ್ಲ ಅಂದ್ರೆ ಬರಲ್ಲ. ಅದೇನು ಮಾಡ್ತೀಯ ಮಾಡಿ ನೋಡೋಣ. ನಾನು ಒಳಕ್ಕೆ ಅಂತೂ ಬರಲ್ಲ. ಮರ್ಯಾದೆ ತೆಗಿತೀನಿ ಇವತ್ತು. ಇನ್ನು ಮರ್ಯಾದೆ ತೆಗಿತೀನಿ ನಾನು. ಯಾಕೆ ಯಾರು ದುಡ್ಡು ಕೊಟ್ರಪ್ಪ ನಿನಗೆ? ಕೆಲ್ಸಕ್ಕೂ ಹೋಗಿಲ್ಲ ಏನಿಲ್ಲ. ಎಲ್ಲ ನಾವು ಬಿಡಪ್ಪ ಯಾರನ್ನ ಕೊಡ್ತಾರೆ ಅಂಬಕ್ಕೆ ನಾವು ಮನೆಯಾಗ್ಲಾರು ಕೊಡಲ್ಲ. ಕುಡ್ದು ಬಂದಿಲ್ಲ ಮಾತಾಡ್ಕೆ. ಎಲ್ಲಿ ಸಿಕ್ತು ನಿನಗೆ ದುಡ್ಡು? ಜಮ್ನಾಗ 10 ಸಾವಿರ ಇದಾವೆ ಅಂತ ಹೇಳ್ತಿಯಲ್ಲ, ದುಡ್ಡು ಎಲ್ಲಿ ಸಿಕ್ತು ನಿನಗೆ? ಗೊತ್ತಾಯ್ತು ನನಗೆ ಎಲ್ಲ ಅಂತ ನಿನ್ನ ಅಜ್ಜಿ. ಲೋಪರ್ ಮಂಡೆ ನಾನು ಎಲ್ಲ ಅಂತ ನಿನ್ಗೆ ಯಾಕೆ ಬೇಕು ಬಾಯಿ ಮುಚ್ಕೊಂಡಿರ? ಲೋಪರ್ ನೀನು ಬಾಯಿ ಮುಚ್ಕೊಂಡಿರ. ಅಲ್ಲಿ ಯಾಕೆ ನಿಂತ್ಕೊಂಡಿದ್ಯ ಅಂತ ನಾನು ಕೇಳಲ್ಲೇ ಅಲ್ಕ. ಮರ್ಯಾದೆ ತೆಗಿಯೋದು ನೋಡಿಲ್ಲ. ಹೊರ ನಿಂತ್ಕೊಂಡು ಒಳಗೆ ಬಾರೋ ಅಂದ್ರೂ ಬರಲ್ಲ. ಹೊರಗೆ ನಿಂತ್ಕೊಂಡು ನಾನು ಮರ್ಯಾದೆ ತೆಗಿತಾ ಇದ್ದಾನೆ. ಅವೇಮಿ ಅವಳು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿ. ಮಾತಾಡೋದು ನೋಡಿ ನನಗೇನು ತಿಕ್ಕಲಾಡ್ದಂಗೆ ಆಡ್ತಾ ಇದ್ದಾನೆ. ತಿಕ್ಲು ನನ್ನ ಮಗ ತಿಕ್ಕಲಾಡ್ದಂಗೆ ಆಡ್ತಾ ಇದ್ದಾನೆ. ಒಂದು ಟ್ರೈಕೆ ಬಿಟ್ಟರೆ ತಿಕ್ಕಲಾಡ್ದಂಗೆ ಆಡ್ತಾನೆ. ಅಜ್ಜಿ ಅತ್ತೆ ಬಾರತ್ತೆ ಇಲ್ಲಿ. ಯಾಕೆ ಏನಾಯ್ತು? ಅಯ್ಯೋ ನನ್ನ ಮಗ ನೋಡಿ ಆಳೇನೆ ಇವತ್ತು ಕುಡ್ಕೊಂಡು ಬಂದಿರೋದ. ಇಷ್ಟು ದಿನ ಹೋಗಿರ್ಲಿಲ್ಲ ಅಲ್ಲ. ಇವನಿಗೆ ದುಡ್ಡು ಯಾರು ಕೊಟ್ರೆ ಜೀವಿತ ಕುಡಿಯೋಕ್ಕೆ? ಗೊತ್ತಿಲ್ಲ ಕಣತ್ತೆ, ಯಾರು ಕೊಟ್ರೆ ಏನೋ. ಕೆಲ್ಸಕ್ಕೂ ಹೋಗಿಲ್ಲ ಎಲ್ಲೂ. ದುಡ್ಡು ಹೆಂಗೆ ಬಂತು ತೊಂಬೋದು ಗೊತ್ತಿಲ್ಲ. ಜೋಮ್ನಾಗೆ ಹತ್ರದ ಐತೆ. ತೆಗಿಯೋಣ ಅಂತ ತಕ್ಕಮ್ಮನ ಅಂತಂದ್ರೂ ಬಿಡಲ್ಲ. 10,000 ರೂಪಾಯಿ ಐತೆನಂತಾಗೆ ಅಂತ ಹೇಳಿ ಹೇಳ್ತಾ ಐತೆ. 10,000 ರೂಪಾಯಿ ದುಡ್ಡು ಎಲ್ಲಿಂದ ಬಂತು? 10,000 ರೂಪಾಯಿ ದುಡ್ಡು ಎಲ್ಲಿಂದ ಬಂತು ಅಂತ 10,000 ಐತೆ ಕಾಣತ್ತೆ. ಅಲ್ಲ ನೋಡಿ ಎಲ್ಲಿಂದ ತಂದಿರಬೇಕು ದುಡ್ಡ? ಅಲ್ಲ ಇವನೇನ ಕದ್ದಿರ್ಬೇಕಾ? ಮಾಲು ಹಾಕೋನ ಗಂಡವ್ರದ್ದು ಫೋನು ಮತ್ತು ದುಡ್ಡು ಎಲ್ಲ ಇವನೇ ಕದ್ದವನೇ ಅನಿಸುತ್ತೆ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಹಂಗೆ ಅನ್ನಿಸ್ತಾ ಐತೆ. ಇವಾಗ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದ್ದಾನೆ ಇಲ್ಲಿ. ಎಲ್ಲ ನೋಡತ್ತೆ ಒಳಕ್ಕೆ ಬಾ ಅಂದ್ರೂ ಬರಂಗಿಲ್ಲ. ಅವಾಗಿಂದ ಅಲ್ಲಿಂದ ಎಳ್ಕೊಂಬಂದಿದ್ದೀನಿ. ಅಲ್ಲಿ ನನ್ನ ಹಿಡ್ಕೊಂಡು ಒಯ್ದ. ಅಲ್ಲಿ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಸ್ವಾತಿ ಬಂದಿದ್ಲು ನೋಡೋಣ ಅಂತ ನಿಂತ್ಕೊಂಡಿದ್ದೀನಿ. ಅಲ್ಲ ನಾನು ಅಲ್ಲಿ ನಿಂತ್ಕೊಂಡೆ ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಆಗ ಮಾಲಿ ಇದ್ದಾಳಲ್ಲ ಅವ್ರ ತಮ್ಮ ಬಂದಿದ್ದಾನೆ. ಅದಕ್ಕೆ ಅವ್ನು ನೋಡ್ತಾ ನಿಂತ್ಕೊಂಡಿದ್ದೇನೆ. ನೀನು ಅವ್ನು ಮದುವೆ ಆಗಿದ್ದಲ್ಲ ಅದಕ್ಕೆ ಅವ್ನು ನೋಡ್ತಾ ನಿಂತ್ಕೊಂಡಿದ್ಯಾ ಅಂತ ಹೇಳಿ ನೋಡತ್ತೆ ಜಗಳ ಮಾಡೋದ. ಮನೆಗೆ ಬರಬೇಡ, ನೀನು ಮನೆ ಒಳಗೆ ಬರಬೇಡ ಅಂಬದ. ಮನೆ ಒಳಗೆ ಹೋಗಿ ಮಾತಾಡೋದು ಬಾರಪ್ಪ ಅಂದ್ರೆ ನೀನು ಮನೆಗೆ ಬರ್ಕೊಡ್ದು ಅಂತ ಜಗಳ ಮಾಡ್ತಾ ಇದ್ದಾನೆ ಇಲ್ಲೇ ದಾರಿಯಲ್ಲಿ ನಿಂತ್ಕೊಂಡು. ಕಣೆ ನಿನ್ನ ಮನೆಯಕ್ಕೆ ಬರ್ಕೊಡ್ದು. ನನಗೆ ಗೊತ್ತೈತೆ ಅವ್ನು ನಿತ್ಕೊಂಡು ಇದೆಯಾ. ನೀನು ಅವ್ನು ಯಾಕೆ ನೋಡ್ತಿದ್ದೆ ಮತ್ತು ನಿಂತ್ಕೊಂಡು? ನನಗಿನ ಶನಕ ಇದ್ದಾನೆ ಅವನು ಉದ್ದಂಡಿ ಅಂತಾನು. ನಾನು ನೋಡೇ ನಾನು ಹೆಂಗೈದ್ನಿ ಅಂತ ಆಡ್ತಾಳೆ ಇಲ್ಲಿ. ನನಗಿನ ಶನಕ ಇದ್ದಾನೇನೆ ಅವನು. ಯಾಕೆ ಏನಾತೆ? ನನ್ನ ಮಗುಗಾಲೆ ಇಷ್ಟು ದಿನ ಸೆನಕ್ಕಿದ್ದ ಇವಾಗಾಲೆ ಏನಾಯ್ತು? ಈ ಪಟ್ಟಿ ಕುಡ್ಕೊಂಬಂದವನೇ ಎಲ್ಲ ನೋಡತ್ತೆ. ಕೆಲ್ಸಕ್ಕೂ ಹೋಗಿಲ್ಲ ಏನಿಲ್ಲ. ದುಡ್ಡು ಎಲ್ಲಿಂದ ಬಂತು ಅಂಬೋದೇ ಗೊತ್ತಾಗ್ತಿಲ್ಲ. ಇಷ್ಟು ದಿವಸ ಕುಡಿಯಲ್ಲ ಅಂತೇಳಿ ನಾನು ಬೋಲ್ ಸಂತೋಷಪಟ್ಟಿದ್ದೆ. ನೋಡಿ ಇವಾಗಾಲೆ ಕುಡ್ಕೊಂಬಂದು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದ. ಯಾಕೆ ಮಾಡಕ್ಕೆ ಬದುಕಿಲ್ವೇನ ನಿನಗೆ? ಬಾರ ದುಡ್ಡು ಎಲ್ಲಿಂದ ಬಂತ ನಿನಗೆ? ಮತ್ತೆ ನನಗೆ ಎಲ್ಲಿಂದ? ನನ್ನ ಮೇಲಿಂದ ನಮ್ಮ ತಾಂಬತ್ತು ನಮ್ಮ 10,000 ರೂಪಾಯಿ ದುಡ್ಡು ಇದ್ದಾವೆ. 10,000 ಇದೆ ನನ್ನ ದುಡ್ಡು. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ ಅಂತ. 10,000 ಇದಾವೆ ದುಡ್ಡು. 10,000 ಇದಾವೆ ಅಂತಾನೆ ಕೊಡಂಗಿಲ್ಲ. ತಕೊಂಬನ ಅಂತಂದೆ ಆಗ್ಲೆಲ್ಲ ಹೋಗಿ ಕುಡ್ದು ಬರೋದು. ಅಲ್ಲೇ ಹಿಡ್ಕೊಂಡು ಹೋಯ್ತೈತೆ ನೋಡಜ್ಜಿ. ಅಲ್ಲಿ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಮಾಲು ತಮ್ಮ ಬಂದಿದ್ದಾನೆ ಆತ ಮಾತಾಡ್ತಿದ್ರು. ಸುಮ್ಮನೆ ನಿಂತ್ಕೊಂಡಿದ್ದೀನಿ ನಾನು ಆ ಸ್ವಾತಿ ಬಂದಿರೋಳನ್ನ ನೋಡ್ತಿದ್ದೆ ಅಷ್ಟೇ. ಸುಮ್ಮನೆ ನಾವು ನೋಡಕ್ಕೆ ನಿಂತ್ಕೊಂಡಿದ್ದೀಯ ಅಂತ ಹೇಳಿ ನಾನು ಅಲ್ಲೇ ಹಿಡ್ಕೊಂಡು ಒಯ್ದುಬಿಟ್ಟ. ಅಲ್ಲ ಎಂಥ ಮನೆಯಾಳ? ಒಳಕ್ಕೆ ಬರಬೇಡ ಅಂತ ಇಲ್ಲಿಗ ನಾನು ಎಳ್ಕೊಂಬಂದಿದ್ದೀನಿ. ಸುಮ್ಮನೆ ಬಾ ಮನೆ ಒಳಗೆ ಮಾತಾಡೋಣ ಅಂತ. ಅಲ್ಲಿ ದಾರೆ ಬಟ್ಟೆಗೆಲ್ಲ ಎಲ್ಲರೂ ನಿಂತ್ಕೊಂಡು ನೋಡಂಗೆ. ಜನ ಮೊದಲೇ ನಮ್ಮ ಮನೆ ವಿಷಯ ಒಂದಿಟ್ಟು ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿದ್ದಾರೆ ಅಂತದ್ರಾಗ ದಾರೆ ನಿಂತ್ಕೊಂಡು ಮಾತಾಡ್ತೀಯಲ್ಲ. ನನ್ನ ಬಗ್ಗೆ ಗೊತ್ತಾಗಲ್ಲ ನಿನಗೆ? ನನ್ನ ಬಗ್ಗೆ ಬುದ್ಧಿ ಇಲ್ಲ. ಸುಮ್ಕಿರ ನಿನಗೆ ಮಾಡೋಕ್ಕೆ ಕೆಲಸ ಇಲ್ವೇನ? ಬಾರ ಸುಮ್ಮನೆ. ಯಾಕೆ ಈ ಪೇಟಿ ಕುಡ್ಕೊಂಬಂದು ಹಿಂಗೆ ಮಾತಾಡೋದು? ಇವಳು ಸರಿ ಇಲ್ಲ. ಇವಳು ಬೇವಾಸಿ ಮುಂಡೆ. ನನಗೆ ಗೊತ್ತೈತಿ ಇವಳು ಎಂತಾಳು ಎಂತ ಲೋಪರ್ ಮುಂಡೆ ಇವಳು ಅಂತ. ಗೊತ್ತೈತಿ ಬೇವಾಸಿ ಮುಂಡೆ ಎಂತಾಳು ಅಂತ. ಲೋಪರ್ ಇವಳು ಲೋಪರ್ ಮುಂಡೆ ಇವಳು ಲೋಪರ್. ಈ ಬೇವಾಸಿ ಮುಂಡೆ ಸರಿ ಇಲ್ಲ ಇವಳು. ಸರಿ ಇಲ್ಲ. ಬಾರ ಒಳಕ್ಕೆ ಬೀದಾಗ ನಿಂತ್ಕೊಂಡು ಮಾತಾಡ್ಬೇಡ. ಬಾರೋ. ಇಲ್ಲ ಇವಳು ಮರ್ಯಾದೆ ತೆಗಿತೀನಿ. ನಾನು ಬೀದಾಗ ನಿಂತ್ಕೊಂಡೆ ತೆಗಿತೀನಿ. ಅಲ್ಲೆಲ್ಲ ನೋಡಿರಿ ಇಲ್ಲೂ ಎಲ್ಲ ನೋಡ್ಲಿಕ್ಕೆ ಯಾರ್ಯಾರೆಲ್ಲ. ನಾನು ಬಿಟ್ಟು ಅವನ್ನ ಯಾಕೆ ನೋಡ್ತಿದ್ಯಾ ನೀನು ಲೋಪರ್ ಮುಂಡೆ? ಅವನ್ನ ಯಾಕೆ ನೋಡ್ತಿದ್ದೆ ನೀನು? ಸುಮಾರ್ ಯಾಕೆ ನೀನು ನೋಡೋದು ಅವನ್ನ? ನಾನು ಬಿಟ್ಟು ಅವ್ನು ನೋಡಕ್ಕೆ ನಿಂತ್ಕೊಂಡಿದ್ಯಾ? ಆದ್ರಿ ಗಿತ್ತಿ ನಾನು ಕಟ್ಟಿಲ್ದಂಗೆ ಮಾತಾಡೋದು ಬಾಯಿ ಹೊಡೆದು ಬಿಡ್ತೀನಿ. ಲೋಪರ್
ಬಾರ ಒಳಗೆ ಬರೋ, ಹೇಳ್ಕೊಂಡು ಹೋಗ ನಡಿಯತ್ತೆ. ಹೇಳ್ಕೊಂಡು ಹೋಗ ದರ 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 ಹೇಳ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಅಂತ ನನ್ನ ಮಕ್ಕಳಿಗೆಲ್ಲ ನೋಡಿ ದಾರಿ ನಿಂತ್ಕೊಂಡು ಮಾತಾಡೋದ ಕುಡ್ದು ಬಂದು ಎಲ್ಲ ಜನ ಮೊದಲೇ ಒಂದಿಟ್ಟು ಸಿಕ್ಕರೆ ಸಾಕು ಅಂತ ನೋಡ್ತಾ ನಿಂತ್ಕೊಂತಾರೆ. ಅವ್ರ ಮನೇದೇನಿಲ್ಲ ಅಮ್ಮಂಗೆ ನಮ್ಮ ಪಾಪ ಒಂದಿಟ್ಟು ಕುಡ್ದು ಬಂದರೆ ಸಾಕು ನೋಡ್ತಾ ನಿಂತ್ಕೊಂತಾರೆ. ನೋಡ್ತಾರೆ ಅನ್ಬೇಡ, ಹಂಗಿಂಗೆ ನೋಡಲ್ಲ ಜನ. ಅವ್ರ ಗಂಡರುಗಳೆಲ್ಲ ನೈವೇಗಿರ್ತಾರಲ್ಲ, ಅದಕ್ಕೆ ನಿಂತ್ಕೊಂಡು ನೋಡ್ತಾರೆ. ನನ್ನ ಗಂಡ ಕುಡ್ದು ಬಂದಿರೋದಕ್ಕೆ ನನ್ನ ಗಂಡ ಒಂದಿಟ್ಟು ಚೆನ್ನಾಗಿದ್ದು ಬಿಟ್ರೆ ಸಹಿಸ್ಕೊಂಬಲ್ಲ ಎಲ್ಲನ. ಅಷ್ಟು ಒಟ್ಟು ಇರ್ಕೊಂತಾರೆ. ಅಲ್ಲ ನಾವೇನು ಹೋಗೋದು ಬೇಡ, ಸುಮ್ಮನೆ ನಿಂತ್ಕೊಂಡು ನೋಡೋಣ. ಓಹೋ ನನ್ನ ಗಂಡ ಅಂತಾನು ಏನಾರ ಕುಡ್ದು ಇನ್ನೊಂದು ಬಾಯಿ ಮಾಡಿದ್ರಿ ಇವಳು ನಿಂತ್ಕೊಂಡು ನೋಡೋಣ. ನಾವು ನಿಂತ್ಕೊಂಡು ನೋಡೋಣ, ಒಂದಷ್ಟು ಇನ್ನೂ ಜೋರಾಗಿ ನಿಂತ್ಕೊಂಬ, ಸುಮ್ಮನೆ ಇಲ್ಲೇ ನಿಂತ್ಕೊಂಡು ನೋಡೋಣ ಏನು. ಓಹೋ ನಮ್ಮ ಗಂಡುಗಳೇನೋ ನಂಗಿದ್ದಿದ್ರೆ ಎಷ್ಟು ಆಡ್ಕೊಂಬಾರ, ಎಷ್ಟು ಅಂಬಾರ. ಅದಕ್ಕೆ ಮತ್ತೆ ಇವಳು ಸರಿಯಾಗೈತಾಗ ಇವಳಿಂತ ಆಗಿರೋದಕ್ಕೆ ಮತ್ತೆ ಯಾವಾಗ್ಲೂ ಹಿಂಗೆ ಮಾಡ ಹಿಂಗಾಗೋದು. ಮತ್ತು ಒಬ್ಬೊಬ್ಬ ಇವಳೆಲ್ಲ ನೆಟ್ಗಿದ್ದು ರೆಡಿಯಾಕಾಗುತ್ತೀನಿ ಏಮೋ, ಇವಳು ನೆಟ್ಗಿದ್ದು ರೆಡಿಯಾಕಾಗಲ್ಲ, ಅದಕ್ಕೆ ಮತ್ತೆ ಇವಳಿಗೆ ಹಿಂಗಾಗೋದು. ನಮ್ಮ ಗಂಡ ಏನೋ ಹಿಂಗಾಗಿದ್ರೆ ನೋಡಿ ಸಂತೋಷ ಪಡೋಲ್ಲ, ಅದಕ್ಕೆ ಮತ್ತೆ ಇವಳಿಗೆ 3 ದಿನಕ್ಕೂ ಅಂದ್ಬಿಟ್ಟು ಹಿಂಗೆ ಕೊಡ್ದು ಬಂದು ಸರಿಯಾಗಿ ಒಂಬದು. ಇವಳು ಹಿಂಗಂದ್ರೆ ಮತ್ತೆ ಇವಳು ಇಲ್ಲಾಂದರೆ ಇವಳು ಎಲ್ಲ ನೆಟ್ಗಿದ್ರೆ ಇವಳು ನಡಿಯೋಕ್ಕಾಗಲ್ಲ. ಇವಳನ್ನೂ ಅಷ್ಟೇ, ಇವಳು ಅತ್ತೆನೂ ಅಷ್ಟೇ, ರಜ್ಜಿನೂ ಅಷ್ಟೇ, ಎಲ್ಲನೂ ನಡಿಯೋಕ್ಕಾಗಲ್ಲ. ಮತ್ತು ಸರಿಯಾದಾಗೈತೆ ತಗ. ಬೀದಾಗ ನಿಂತ್ಕೊಂಡು ನೀನು ಅವನ್ನ ಯಾಕೆ ನೋಡ್ತಿದ್ದೆ ಅಂತೇಳಿ ಗಲಾಟೆ ಮಾಡ್ತಾನೆ. ಅಲ್ಲೂ ಹಂಗೆ ಸರಿಯಾಗಿ ಒಯ್ದ. ಸರಿಯಾಗಿ ಒಯ್ದವನು, ಅಲ್ಲೂ ಸರಿಯಾಗಿ ಒಯ್ದವನು. ಒಯ್ಬೇಕು, ಸರಿಯಾಗಿ ಒಯ್ಬೇಕು, ಎಲ್ಲ ಅವಳಿಗೆ ತೇಡಬೇಕು. ಗೊತ್ತೈತೆ ಕಣೆ ನೀನು ಲೋ ಅಪ್ಪರ್ ಮಂಡ್ಯ ಅಂತ. ನೀನು ಆಲೇನೆ ಓಟು ಬಿಟ್ಟು ಆಟ ಆಡೋಕೆ ನಿಂತ್ಕೊಂಡಿದ್ಯೆ. ಏಯ್ ನಾನು ತಗ ನೀನು ಆಡೋಕ್ಕೆ ಬಂದ್ರೆ ನೀನು ನೋಡು, ನನಗೆ ಗೊತ್ತೈತೆ ಎಲ್ಲ ನೀನು ಏನೇನು ಆಟ ಆಡ್ತಾ ಇದೀಯಾ, ನಾನೆಲ್ಲ ತಿಳ್ಕೊಂಡಿದ್ದೀನಿ. ನೀನು ಏನು ಗೊತ್ತಿಲ್ಲ ಅಂತ ಅನ್ಕೊಬೇಡ ನನಗೆ. ನಾನು ಕುಡ್ದಿರ್ಬೋದು, ನಾನು ಕುಡ್ತಾನೆ ಆಗಿರ್ಬೋದು, ನಾನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ಅಬ್ಸರ್ವ್ ಮಾಡ್ತೀನಿ ಕಣೆ ನಾನು, ಅಬ್ಸರ್ವ್ ಮಾಡ್ತೀನಿ ನಾನು. ಕಣಮ್ಮ ಇವ್ನಿಗೆ ಹೇಳೋಕ್ಕಾಗಲ್ಲಮ್ಮ ತಾಯಿ, ನನಗಂತೂ ಸಾಕಾಗ್ಬಿಟ್ಟೈತೆ. ಹೇಳೋಕ್ಕಾಗಲ್ಲ, ಹಿಂಗೆ ಮಾತಾಡಿದ್ರೆ ಯಾರು ಹೇಳ್ತಾರೆ ನೋಡು ಸೌಮ್ಯ. ನೋಡಪ್ಪ ನಮ್ಮ ಟೆನ್ಷನಾಗಿ ನಾವಿದ್ದೀವಿ. ಅವರಪ್ಪ ನೋಡಿದ್ರೆ ಮನೆಗೆ ಬರಲ್ವಲ್ಲಪ್ಪ ಅಂತೇಳಿ ನಮ್ಮ ಟೆನ್ಷನಾಗಿ ನಾವಿದ್ದೀವಿ. ಈ ನನ್ನ ಮಗ ನೋಡಿದರೆ ಕುಡ್ದು ಕೇಕಾಗ್ತಾನೆ. ಅಲ್ಲ ಗಾಡಿ ಮಾರಿರೋ ದುಡ್ಡು ನಮ್ಮ ಅಯ್ಯಪ್ಪ 1 ರೂಪಾಯಿ ಕೊಡಲಿಲ್ಲ, ಒಂದು 20 ಲಕ್ಷ 25 ಲಕ್ಷ ದುಡ್ಡು ಬಂದೈತೆ, 1 ರೂಪಾಯಿ ಕೊಡಲಿಲ್ವಲ್ಲಪ್ಪ ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಈ ನನ್ನ ಮಗುಗೆ ಏನೂ ಸಿಂತಿಲ್ಲ. ಜೀವನ ಮಾಡೋದು ಬಂಡಾಟ, ಹೊಟ್ಟೆ ಬಟ್ಟೆ ನೋಡ್ಕೊಂಬದೇ ಕಷ್ಟ ಆಗೈತೆ ಅಂಥದ್ರಾಗ ಈ ನನ್ನ ಮಗ ನೋಡಿ ಇವ್ನು ಹೆಂಗೆ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ನೋಡು ನಮ್ಮ ಮನೆಯಾಗೆ ನಮ್ಮ ಮಾಮ ಬರಲ್ವಲ್ಲ ಅಂತೇಳಿ ನಾನು, ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಯೋಚನೆ ಮಾಡ್ತಾಯಿದ್ವಿ, ಮನೆಗೆ ನಮ್ಮ ಮಾಮ ಬರಲ್ವಲ್ಲಪ್ಪ ಹೆಂಗೆ ಮಾಡೋಣ, ಗಾಡಿ ಬೇರೆ ಮಾರ್ತು, ಇವಾಗ ನೋಡ್ರಿ ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತೇಳಿ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ಈ ನನ್ನ ಮಗ ಕುಡ್ದು ಕೇಕ್ ಹಾಕ್ತಾನೆ. ನನಗೆ ಎಷ್ಟು ಇರಬೇಡ ಈ ನನ್ನ ಮಗಗೆ ತಿಂದೇಣ. ಮುಚ್ಚ ಬಾಯ, ನನಗೆಲ್ಲ ಐತೆ. ನಿನಗೆ ಅದೆಲ್ಲ ಇದ್ದಿದ್ರೆ ಅವ್ನು ನೋಡ್ತಿರ್ಲಿಲ್ಲ ಕಣೆ. ನಿನ್ನ ಕಂಡಲ್ಲಿ ನಿನಗೆಲ್ಲ ಮನಸ್ಸಿನಾಗ ಅದೆಲ್ಲ ಇದ್ದಿದ್ರೆ ನೀನು ನೋಡ್ತಿರ್ಲಿಲ್ಲ. ನನಗೆಲ್ಲ ಗೊತ್ತೈತಿ ನಿನ್ನ ಬಂಡವಾಳ ಎಲ್ಲ. ಮಾತಾಡ್ತಾಳೆ ಮಾತು. ನಾನು ಕುಡ್ದಿರೋದು ಒಂದು ಹೇಳ್ತಾಳೆ ನಡಿಯ ನಿನ್ನ ಅಜ್ಜಿ. ಕುಡ್ದಿರೋದು ಒಂದು ಹೇಳ್ತಾಳೆ ನಡಿಯ, ನಿಮ್ಮ ಅಮ್ಮ ಇನ್ನು ನಿಮ್ಮ ಅಣ್ಣ ಇನ್ನು ಕರ್ಕೊಂಬ. ಇಂಥ ಬುದ್ಧಿ ಕಲಿಸಿರ ಹಿಂಗೆ ಕೇಳ್ತೀನಿ ನಡಿಯ, ನಿಮ್ಮ ಅಮ್ಮ ಇನ್ನು ನಿಮ್ಮ ಅಣ್ಣ ಇನ್ನು ಕರ್ಕೊಂಬರಾಗೆ ಕೇಳ್ತೀನಿ ನಡಿಯ ಕರ್ಕೊಂಬ. ನೋಡತ್ತೆ ನೋಡು, ಮರ್ಯಾದೆ ತೆಗಿಯೋದು ನೋಡು. ಜನಗಳ ಮುಂದೆ ಒಳಕ್ಕೆ ಬಾ ಅಂದ್ರೂ ಬರಲ್ಲ. ಏನು ಮಾಡೋಣ ಇವಾಗ? ನೀನೇ ಸುಮ್ಮನೆ ಒಳಕ್ಕೆ ಬಾರೆ ಜೀವಿತ, ನೀನೇ ಒಳಕ್ಕೆ ಬಂದ್ಬಿಡು ಈಗ. ಯಾಕಂದರೆ ಮತ್ತೆ ಅವನು ಇಲ್ಲಿದ್ದರೆ ಅವನು ಹಂಗೆ ಮಾತಾಡ್ತಾನೇ ಇರ್ತಾನೆ, ಯಾರಾನ ಇದ್ದರೆ ಸುಮ್ಮನೆ ಮಾತಾಡ್ತಿರ್ತಾನೆ. ಒಳಕ್ಕೆ ಬಾ, ಇಲ್ಲಿ ಹೇಳ್ತೀನಿ, ನೀನೇ ಸುಮ್ಮನೆ ಒಳಕ್ಕೆ ಬಂದ್ಬಿಡು. ಅವ್ನು ಒಳಕ್ಕೆ ಮಾತಾಡ್ತಾನೆ, ಮಾತಾಡಿ ಅವನೇ ಸುಮ್ಮನೆ ಆಗ್ಬೇಕು ಬಾ ಇಲ್ಲಿ. ಅದೇ ಮತ್ತೆ ನೋಡಿ, ಸುಮ್ಮನೆ ಅಲ್ಲಿಂದ ಕರ್ಕೊಂಬರ್ತಾ ಇದ್ದೀನಿ, ಅಲ್ಲಿಂದನೂ ಗಲಾಟೆ, ಅವಾಗಿಂದಲೂ ಗಲಾಟೆ. ನೀವು ಬಂದಿಲ್ಲ ಅರಕ್ಕೆ, ನಾವು ನೋಡಲಿಲ್ಲಮ್ಮ, ನೋಡಿದ್ರೆ ಬತ್ತಿದ್ವಿ. ನಾನು ನಮ್ಮ ಅತ್ತೆ ಒಳಗೆ ಆತ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮೇಡಮ್ಮ ಎಂತೆಂತಾರೆ ಹೆಂಗೆ ಇರ್ತಾರೆ. ನನ್ನ ಮಗ ಯಾವಾಗಲೂ ಬುದ್ಧಿ ಬರುತ್ತೋ ಏನೋ ಯಪ್ಪ. ಈ ಕುಡುಕ್ ನನ್ನ ಮಕ್ಳು ಸವಾಸ ಬೇಡ. ಎಂತೆಂತಾರೋ ಬುದ್ಧಿ ಕಲ್ತ್ಕೊಂಡು ಹೆಂಗೋ ಇರ್ತಾರೆ. ಈ ನನ್ನ ಮಗ ನೋಡಿ ಹೆಂಗೆ ಮಾಡ್ತಾನೆ ಇಲ್ಲೋ ಅಪ್ಪರ್ ನನ್ನ ಮಗ. ಅದೇ ತೆಗಿತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮಾತಾಡಬೇಡ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಹಂಗೆ ಮಾತಾಡ್ತಾ ಇದ್ದಾನೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಏನು ಮಾಡೋಣಪ್ಪ, ಬೀದೆ ನಿಂತ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇದ್ದಾನಲ್ಲ ತಿರ್ಗಾ. ಅಲ್ಲಿ ಬೇರೆ ಹೊಡೆಸ್ಕೊಂಡಿದ್ದೀನಿ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.